ಕಾರ್ಯವನ್ನ ಮಾಡ್ತಾರೆ. ಪ್ರತಿಯೊಬ್ಬರು ಸಹಿತವಾಗಿ ನಾವೆಲ್ಲ 8 ಜನ ಗೆಳೆಯರನ್ನ ಸಂತೋಷದಿಂದ ನಾವೆಲ್ಲ ಕಾಣ್ತೀವಿ. ಪ್ರತಿ ಕಷ್ಟ ಇರಬಹುದು, ದುಃಖ ಇರಬಹುದು, ದುಮ್ಮಾನ ಇರಬಹುದು, ಆ 8 ಜನ ಮಾತ್ರ ಗೆಳೆಯರು ಭೇಟಿಯಾಗಿ ಆಗ್ತಾರೆ ಎಲ್ಲರಿಗೂ. ಇಲ್ಲಿ ಹೆಂಗ ಭೇಟಿ ಕೊಡ್ತಾರ ಅಂತ ಕೇಳಿದ್ರೆ 8 ಜನ ಗೆಳೆಯರೊಳಗ ಪ್ರಾರಂಭದೊಳಗೆ ಯಾರು ಬರ್ತಾರಂದ್ರ ಬರುತ್ತಾ ಹೋಗುತ್ತಾ ಇರುವವರು 2 ಗೆಳೆಯರು. ಬರುತ್ತಾ ಹೋಗುತ್ತಾ ಇರುವವರು 2, ಬಂದ ಮೇಲೆ ಹೋಗದವರು 2, ಇನ್ನ ಕರೆಸಿಕೊಂಡು ಬರುವವರು 2, ಕರೆಯದೇ ಬರುವವರು 2 ಇದ್ದಾರೆ. 8 ಜನ ಆದ್ರೆ ಇವರು ಟೋಟಲ್ ಆಗಿ 8 ಜನ ಆದ್ರು. ಇಲ್ಲಿ ಬರುತ್ತಾ ಹೋಗುತ್ತಾ ಇರುವವರು 2 ಅಂತ ಹೇಳಿದ್ವಿ. ಆ ಬರುತ್ತಾ ಹೋಗುತ್ತಾ ಇರುವವರು 2 ಯಾರು ಗೆಳೆಯರಂತಂದ್ರ ಬಡತನ, ಇನ್ನೊಂದು ಸಿರಿತನ. ಬಡತನ ಸಿರಿತನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದೊಳಗ ಬಂದೇ ಬರುತ್ತಾರೆ. ಬೆಳಕು ಹರಿದ ಬಳಿಕ ರಾತ್ರಿ ಆಗಲೇಬೇಕು, ರಾತ್ರಿ ಆದ ಬಳಿಕ ಮತ್ತೆ ಬೆಳಕು ಹರಿಲೇಬೇಕು ಜೀವನದೊಳಗ. ಇಲ್ಲಿ ಬಡತನವೂ ಶಾಶ್ವತವಲ್ಲ, ಸಿರಿತನವೂ ಸಹಿತವಾಗಿ ಶಾಶ್ವತವಲ್ಲ. ಬಡತನ ಬಂದರಂತ ತಿಳ್ಕೊಂಡು ಕುಗ್ಗಿಕೊಂಡು ಜೀವನ ಮಾಡೋದಲ್ಲ. ಬಡತನ ಬಂದದ ಕರೆ ಹಾಗೆ ಬಡವರಾಗಿ ಉಳಿದುಕೊಂಡು ಬಡವರಾಗಿ ಹೋಗೋದು ತಪ್ಪು. ಭಗವಂತ ಸುಂದರವಾಗಿರುವಂತ ಜನ್ಮವನ್ನ ಕೊಟ್ಟಾನೆ, ಜ್ಞಾನವನ್ನ ಕೊಟ್ಟಾನೆ, ತಿಳುವಳಿಕೆಯನ್ನ ಕೊಟ್ಟಾನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡು ಹಾಗೆ ಬಸವಣ್ಣನವರು ಹೇಳ್ತಾರಲ್ಲ, ನಿನ್ನ ತಿಳುವಳಿಕೆಯಿಂದ ನೀನು ಬೇಕಾದ್ದನ್ನ ಸಾಧನೆಯನ್ನ ಮಾಡಬಹುದು. ಬಡತನ ಅದ ಅಂತ ತಿಳ್ಕೊಂಡು ಎಲ್ಲಿ ಹೇಳಿದ್ರು ಸಹಿತವಾಗಿ ನಿನಗೆ ಪರಿಹಾರ ಸಿಗುವುದಿಲ್ಲ. ನಿನ್ನ ಕಾಯಕದೊಳಗ ನೀ ಮೊದಲು ತಲ್ಲೀನನಾಗು. ಇಲ್ಲಿ ಸಿರಿತನ ಅಂತಕ್ಕಂಥದ್ದು ಹಾಗೆ ಶಾಶ್ವತವಾಗಿ ಏನಾದ್ರೂ ಉಳಿದುಕೊಳ್ತದನ್ನ ಬಂಧುಗಳೇ. ಯಾವ ರೀತಿಯೊಳಗ ಭಗವಂತ ಏನಾದ್ರೂ ಒಂದಿಷ್ಟು ತೊಂದರೆಗೆ ಈಡಾಯಿತು ಅಂದ್ರೆ ಆ ಸಿರಿ ಸಂಪದವೆಲ್ಲವೂ ಬಿಟ್ಟು ಹೋಗಬಹುದಲ್ಲ. ಹಾಗೆ ಇರುತ್ತದಂತ ತಿಳ್ಕೊಂಡು ನಾವೇನಾದ್ರೂ ಶಾಶ್ವತವಾಗಿ ಆ ಸಿರಿಯನ್ನು ನಂಬಿಕೊಂಡು ಬಂದಿದ್ದೇವೇನೋ ಬಂದಿಲ್ಲ. ಬಡತನವನ್ನ ನಂಬಿಕೊಂಡು ಬಂದಿಲ್ಲ, ಸಿರಿತನವನ್ನ ಸಹಿತವಾಗಿ ನಂಬಿಕೊಂಡು ಬಂದಿಲ್ಲ. ಬಡತನ ಅನ್ನುವುದಕ್ಕಾಗಿ ಒಂದು ಮಾತು ನೆನಪು ಮಾಡಿಕೊಡ್ತೀನಿ ಬಂಧುಗಳೇ ನಿಮಗೆ. ಇಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಬಹಳಷ್ಟು ಬಡತನ, ಯಾರೂ ಇಲ್ಲ, ಯಾವ ಬಂಧು ಇಲ್ಲ, ಯಾವ ಬಳಗವೂ ಇಲ್ಲ. ಬಡತನ ಇದ್ದವರೆಗೆ ಬಡವರ ನೋವು ಬಡವರಿಗೆ ಗೊತ್ತು ವಿನಃ ಬಡವರ ನೋವು ಶ್ರೀಮಂತರಿಗೆ ಅರ್ಥವಾಗುವುದಿಲ್ಲ. ಕಳಕಳಿ ಇದ್ದಾಗ ಮಾತ್ರ ಆ ಶ್ರೀಮಂತರಿಗೆ ಅರ್ಥ ಆಗ್ತದೆ. ಕೋಟಿ ಕೋಟಲಿ ಇರುವಂತ ಪ್ರಸಂಗದೊಳಗ ಒಂದು ಸೇರು ಅಕ್ಕಿ ತೆಗೆದುಕೊಂಡು ಬಂದು ಮನೆಯೊಳಗ ಊಟ ಮಾಡುವಂತ ಪ್ರಸಂಗ ಇದ್ದಾಗ ಬಡತನದ ನೋವು, ಬಡತನದ ಬೆಂದೊಡಲು ಅವರಿಗೆ ಮಾತ್ರ ಗೊತ್ತಾಗ್ತದೆ. ಇಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಬಹಳಷ್ಟು ಬಡತನ ಇತ್ತು. ಬಡತನ ಇದ್ದಾಗ ಯಾವ ಬಂಧು ಬಳಗವ ಸಹಿತವಾಗಿ ಅವರ ಅಂತ್ಯಲ್ಲಿ ಸುಳಿಯುವುದಿಲ್ಲ. ಬಂಧುಗಳು ಬಂಧನವನ್ನರಿಯರು ಬಂದುಂಡು ಹೋಗುವರು. ಬಂಧುಗಳು ಬಂದುಂಡು ಹೋಗುವರ ವಿನಃ ಬಂಧನವನ್ನ ಕಷ್ಟಗಳನ್ನ ಯಾರು ಅರಿಯತಕ್ಕಂಥವರಲ್ಲ. ಒಂದು 20 ಲಕ್ಷ ಕೊಟ್ಟು ಮನೆ ಕಟ್ಟಿರ್ಬೇಕು ಬಂಧುಗಳೇ. ನೀವು ಕಟ್ಟಿದ್ರೆ ಎಷ್ಟು ಚಂದ ಮನೆ ಕಟ್ಟಿದ್ದಾನಂತ ಹೇಳ್ತಾರೆ ವಿನಃ ನಿನ್ನ ಸಾಲ ಎಷ್ಟಾಗಿದೆ ಅಂತ ಯಾರಾದ್ರೂ ಕೇಳ್ತಾರೆ ಅಲ್ರಿ? 20 ಲಕ್ಷ ಕೊಟ್ಟ ಮನೆ ಕಟ್ಟೇನ, ಮನೆಯೊಳಗ ಚಂದ ಪ್ರಸಾದ ಮಾಡಿಸಿದ್ದ, ಚಂದ ಊಟ ಮಾಡುತ್ತಾರೆ. ಊಟ ಆದ ಬಳಿಕ ಬಹಳ ಚಲೋ ಅದ ಮನೆ, ಇನ್ನು ನಾ ಮನೆಗೆ ಹೋಗ್ತೀನಿ ಅಂತ ನಾ ಹೋಗುವಂತ ಸಂದರ್ಭದೊಳಗ ಇಷ್ಟು ಮನೆ ಕಟ್ಟಿಯಲ್ಲ, ಎಷ್ಟು ಕಷ್ಟ ಬಂತು ನಿನಗ, ಎಷ್ಟು ಕಷ್ಟಗಳನ್ನ ಎದುರಿಸಿದೆ ಅಂತ ತಿಳ್ಕೊಂಡು ಯಾರಾದ್ರೂ ನಿಂತ್ಕೊಂಡು 1-5 ನಿಮಿಷ ಯಾರಾದ್ರೂ ಮಾತಾಡಿದ್ದು ಕೇಳಿದ್ರಿ ಬಂಧುಗಳಿಲ್ಲಾದ್ರೂ? ಮನೆ ಕಟ್ಟೇನ ಅವನ ನೋವು ಅವಾಗದ, ಅವನ ಸಾಲ ಅವನ ಮೇಲೆ ಇರುತ್ತದೆ, ಯಾರೂ ಕೇಳುವರಿಲ್ಲ. ಚಂದ ಸಂಪು ಪ್ರಸಾದ ಮಾಡಿಕೊಂಡು ಹೋಗೋರೇ ವಿನಃ ಕಷ್ಟಗಳನ್ನ ಬಂಧನಗಳನ್ನ ಯಾರೂ ಅರಿಯುವುದಿಲ್ಲ. ಆದ್ರೆ ಹೆಣ್ಣು ಮಗಳಿಗೆ ಬಹಳ ಬಡತನ ಇತ್ತು. ಕೈಲಾಸದ ಪಾರ್ವತಿ ಪರಮೇಶ್ವರರ ಸಂತೋಷದಿಂದ ಕುಳಿತುಕೊಂಡಿರುವಂತ ಸಂದರ್ಭ ಪಾರ್ವತಿ ಹೇಳ್ತಾಳೆ, ಹುಟ್ಟಿನಿಂದ ಹೆಣ್ಣು ಮಗಳು ಹುಟ್ಟಿನಿಂದ ಭೂಲೋಕದೊಳಗೆ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸುತ್ತಾ ಬಂದಾಳೆ. ಸುಖ ಇಲ್ಲ, ಆ ಹೆಣ್ಣು ಮಗಳಿಗೆ ನೆಮ್ಮದಿಯ ಜೀವನವೇ ಇಲ್ಲ. ಯಾವಾಗ ಈ ಹೆಣ್ಣು ಮಗಳಿಗೆ ಸಂತೋಷದ ಜೀವನ, ಲವಲವಿಕೆಯ ಜೀವನ ಯಾವಾಗ ಕೊಡ್ತೀಯ ಪರಮಾತ್ಮ ಹೇಳಿ ಅಂತ ಪಾರ್ವತಿ ಪರಮಾತ್ಮನನ್ನ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಇನ್ನಿಷ್ಟು ತಾಳು,
ಈ ಹೆಣ್ಣು ಮಗಳ ಕಷ್ಟ ಅಷ್ಟು ಸರಳವಾಗಿ ಮುಗಿಯುವಂತದ್ದಲ್ಲ. ಕಷ್ಟ ಕೂಟಲೆಗಳ ಮಧ್ಯೆ ಬೇಯಬೇಕು ಅನ್ನುವಂತ ಮಾತು ಪರಮಾತ್ಮ ಪಾರ್ವತಿಗೆ ಹೇಳಿದ. ಒಂದಿಷ್ಟು ದಿನಗಳ ಕಾಲ ಕಳೆದು ಆ ಹೆಣ್ಣು ಮಗಳ ಜೀವನ ಹೆಂಗಿತ್ತು ಅಂತಂದ್ರೆ, ಇನ್ನೊಬ್ಬರ ಮನೆಗೆ ಹೋಗಿ ಮುಸುರಿ ತಿಕ್ಕಿ ಬಂದ್ರೆ ಮಾತ್ರ ಮನೆಯೊಳಗೆ ಊಟ ಸಿಗ್ತಿತ್ತು, ಇಲ್ಲಂದ್ರೆ ಊಟ ಇಲ್ಲ, ಪ್ರಸಾದವಿಲ್ಲ. ಇಷ್ಟು ಕಷ್ಟ ಇದ್ದ ಅಂದ ಬಳಿಕ ಎಷ್ಟು ಕ್ರೂರಿ ಭಗವಂತ ಆ ಹೆಣ್ಣು ಮಗಳ ಜೀವನದೊಳಗ ಆಟವನ್ನ ಆಡುತ್ತಿರಬಹುದು. ಈ ಒಂದು ಹೆಣ್ಣು ಮಗಳ ಕಷ್ಟವನ್ನ ನೋಡ್ಲಿಕ್ಕೆ ಆಗುತ್ತಿಲ್ಲ ಕೈಲಾಸದೊಳಗ ಪಾರ್ವತಿಗೆ. ಮತ್ತೊಂದು ಮಾತು ಪರಮಾತ್ಮನಿಗೆ ಹೇಳಿದಾಗ, ಅದೇ ಪರಮಾತ್ಮ ಜಂಗಮ ವೇಷಧಾರಿಯಾಗಿ ಒಂದು ದಿನ ಮನೆಗೆ ಭಿಕ್ಷಾಟನೆಗೆ ಬರುತ್ತಾನೆ. ಒಂದು ದಿನ ಜಂಗಮ ವೇಷಧಾರಿಯಾಗಿ ಭಿಕ್ಷಾಟನೆಗೆ ಬಂದಾಗ, ಯವ್ವ ನಿನ್ನ ಮನೆಯೊಳಗ ಆ ತಾಯಿ ಮನೆ ಮುಂದೆ ನಿಂತು ಭಿಕ್ಷೆ ನೀಡವ್ವ, ನನಗ ಹಸಿವಾಗ್ಯದ, ನಿನ್ನ ಮನೆಯೊಳಗ ಊಟ ಮಾಡ್ತೀನಿ ಬೇಯವ್ವ ಅಂತ ಬೇಡ್ತಾನೆ ಭಿಕ್ಷಾ. ಜಂಗಮ ವೇಷಧಾರಿ ಯಾವಾಗ ಭಿಕ್ಷೆ ಬೇಡಿದ, ಅವಾಗಂತಾಳ ಹೆಣ್ಣು ಮಗಳು, ಯಪ್ಪ ಇನ್ನೊಬ್ಬರ ಮನೆಗೆ ಹೋಗಿ ಮುಸಿರಿ ತಿಕ್ಕಿ ಬಂದ್ರೆ ನನಗ ಊಟ ಸಿಗ್ತದ, ಇಲ್ಲಾಂದ್ರೆ ಊಟ ಇಲ್ಲ, ನನಗ ಆರೋಗ್ಯದೊಳಗ ತೊಂದರೆ ಆಗ್ಯದ, ನನಗ ಹುಷಾರಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ, ನಿನಗೆ ಎಲ್ಲಿಂದ ನಾ ಊಟ ಬಿಡಿಸ್ಲಿ, ಇದು ಸತ್ಯ ಪರೀಕ್ಷೆ ಅಂತಾಳ ಹೆಣ್ಣ ಮಗಳು. ಇಲ್ಲಿ ನೋಡ್ರಿ ಹುಡುಗರು ಓಡಾಡ್ತಾರಲ್ರಿ, ಕಾಣುತ್ತದಲ್ರಿ ಹಿರಿಯರಿಗೆ, ಸುಮ್ ಕುಂದಿರ್ತೀರಿಲ್ಲ, ಕಾಣಿಸ್ತದಲ್ರಿ ನಿಮ್ಗೆಲ್ಲ? ಕಂಡ್ರೆ ಹೇಳ್ರಿ ಕುಂದ್ರ ಅಂತ ಹೇಳ್ರಿ, ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೆ ಹೇಳ್ಬೇಡ್ರಿ. ಏನ್ ಹೇಳಾಕತ್ತಿದ್ದೀರಿ? ನಾನು ತಾಯಂದಿರ ಒಳಗೆ ಏನ್ ಹೇಳಾಕತ್ತಿದ್ದೇನೆ ಹೇಳಿದ್ರೆ ಮುಂದೆ ಹೇಳ್ತೀನಿ, ನನ್ ನೆನಪು ಈಗ. ಆ ತಾಯಿ ಮನೆಗೆ ಭಿಕ್ಷಕ್ಕೆ ಬಂದ ಜಂಗಮ ವೇಷಧಾರಿ ಕೇಳ್ತಾನೆ, ಯವ್ವ ಪ್ರಸಾದ ಇದ್ದು ನೀನು. ಯಪ್ಪ ನನ್ನ ಮನೆಯೊಳಗ ಏನೂ ಇಲ್ಲ, ಯವ್ವ ನಿನ್ನ ಮನೆಯೊಳಗೆ ಏನಾರ ಇದ್ದು ಪ್ರಸಾದವನ್ನು ನನಗೆ ಗುಣಪಡಿಸು. ಯಪ್ಪ ಇಲ್ಲ, ಆರೋಗ್ಯದಲ್ಲಿ ಏರುಪೇರಾಗ್ಯದ, ಹುಷಾರಿಲ್ಲ, ನನಗೆ ಕೆಲಸಕ್ಕೆ ಹೋಗಿಲ್ಲ ಅಂತಾಳೆ ಹೆಣ್ಣ ಮಗಳು. ಹೇಳಿದಾಗ ಮತ್ತೆ ಎಷ್ಟು ಹೇಳಿದ್ರು ಜಂಗಮ ವೇಷಧಾರಿ ಪ್ರಸಾದ ಬೇಕು ಬೇಕು ಅಂತ ತಿಳ್ಕೊಂಡು ಹಠ ಮಾಡಿಕೊಂಡು ಮನೆ ಮುಂದೆ ನಿಲ್ಲುತ್ತಾನ. ಯಾವಾಗ ನಿಂತುಕೊಂಡ ಆ ತಾಯಿ ಹೇಳ್ತಾಳೆಪ್ಪ, 3 ದಿನದ ಹಿಂದ ಮನೆಯೊಳಗ ಹಸಿ ಖಾರ ಚಟ್ನಿ ಹರಿದಿದ್ದೆ, ಉಣೋದು ಅಷ್ಟಿಷ್ಟು ಉಳಿದ ತೊಳೆದಿಲ್ಲ, ಹಂಗೆ ಬಿಟ್ಟಿದ್ದೀನಿ. ಅದಕ್ಕೇನಂತೀರಿ? ರುಬುಗುಂಡ ಅಂತೀರೋ ಇನ್ನು ಒಳಕಲ್ಲಿ ಏನಂತೀರಿ ನೀವಲ್ಲ? ಏನಂತೀರಿ ಅಮ್ಮ? ರುಬುಗುಂಡ ಅಂತೀರೋ? ನೀವು ಸುಮ್ಮನೆ ಮಾತಾಡಬೇಡ್ರಿ. ಅದೇ ರುಬುಗುಂಡ ತೊಳೆದಿಲ್ಲ ಹಾಗ ಅದ ಅಂತ ತಿಳ್ಕೊಂಡು ಅಂದಾಗ ಆ ತಾಯಿ ಹೆಣ್ಣು ಮಗಳಿಗೆ ಅದನ್ನೇ ತೆಗೆದುಕೊಂಡು ಬಯವ್ವ, ಸಂತೋಷದಿಂದ ಸ್ವೀಕಾರವನ್ನು ಮಾಡ್ತೀನಿ ಪ್ರಸಾದ. ಆ ರುಬುಗುಂಡ ತೆಗೆದುಕೊಂಡು ತಾಯಿ ಬರುತ್ತಾಳೆ. ಅದಕ್ಕೆ ಅಲ್ಲಿಷ್ಟು ಇಲ್ಲಿಷ್ಟು ಆ ಒಣ ಮೆಣಸಿನಕಾಯಿದು ಚಟ್ನಿ ಹಾಗೆ ಉಳ್ಕೊಂಡಿತ್ತು. ಅದನ್ನ ಸಣ್ಣ ಸಣ್ಣ ಉಂಡಿ ಆಕಾರದೊಳಗೆ ಒಂದಿಷ್ಟಿಷ್ಟು 1-2 ಹಿಂಗ ಕೈಯಿಂದ ತಗೊಂಡು ಸಣ್ಣ 2 ಉಂಡೆ ಆಗ್ತವೆ ಸಣ್ಣದು. ಆ 2 ಉಂಡಿಗಳನ್ನ, ಖಾರದ ಉಂಡಿಗಳನ್ನ ಸ್ವೀಕಾರವನ್ನ ಮಾಡಿದ ಬಳಿಕ, ಯವ್ವ ನಿನ್ನ ಮನೆಯೊಳಗೆ 1 ಗ್ಲಾಸ್ ನೀರು ಕೊಡು ಅಂತ ಕೇಳಿದ್ರು. ಆ ಜಂಗಮ ವೇಷಧಾರಿಯವರು 1 ಗ್ಲಾಸ್ ನೀರು ಕೇಳ್ತಾರೆ. ಕೇಳಿದ ಬಳಿಕ ತಂದು ಕೊಡ್ತಾಳೆ. ನೀರು ಕುಡಿದ ಬಳಿಕ, ಯವ್ವ ನನ್ನ ಹೊಟ್ಟೆ ತುಂಬಿತ್ತು, 2-3 ದಿನ ಆಗಿತ್ತು ನಾ ಊಟ ಮಾಡಿರ್ಲಿಲ್ಲ, ಆದ್ರೆ ಇಷ್ಟಕ್ಕೆ ನಿನ್ನ ಮನೆಯೊಳಗೆ ಸಂತೋಷ ಅನಿಸದ, ನನಗೆ ಹೊಟ್ಟೆ ತುಂಬಿತು ಅಂತ ಹೇಳಿದ್ರು. ಆ ಜಂಗಮ ವೇಷಧಾರಿ ಹೊಟ್ಟೆ ತುಂಬಿತು ಅಂತ ಹೇಳಿದ್ರು. ತತ್ಕ್ಷಣದಲ್ಲಿ ಆ ರುಬ್ಬಿಕೊಂಡು ಇಲ್ಲಿ ಜಂಗಮ ವೇಷಧಾರಿ ಕಡೆಯಿಂದ ಹಸ್ತಸ್ಪರ್ಶವಾಗಿತ್ತು. ಈ ರುಬುಗುಂಡನ್ನು ತೆಗೆದುಕೊಂಡು ಹೋಗಿ ಜಗಲಿಯ ಮೇಲೆ ಇಡು ಅಂತ ಹೇಳ್ತಾರೆ ಜಂಗಮ ವೇಷಧಾರಿಗಳು. ಯಾವಾಗ ಜಗಲಿಯ ಮೇಲಿಡು ಅನ್ನುವಂತ ಮಾತನ್ನ ಹೇಳಿದಾಗ ಆ ತಾಯಿ ಬಡವಿ ಹೆಣ್ಣು ಮಗಳು ತನ್ನ ಮನೆಯ ಜಗಲಿಯ ಮೇಲೆ ಇಟ್ರೆ ತತ್ಕ್ಷಣದೊಳಗೆ ಮರಳಿ ನೋಡೋದ್ರೊಳಗ ಬಂಗಾರದ ರುಬುಗುಂಡು ಆಗ್ಯದ. ಒಬ್ಬ ಮಹಾತ್ಮ ಸಿರಿ ಸಂಪನ್ನವನ್ನ ಮನೆತನಕ ಆ ಹೆಣ್ಣಿನ ಬಡತನವನ್ನ ಕಷ್ಟವನ್ನ ನೋಡ್ಲಾರ್ದೆ ಸಂಪತ್ತು ಕೊಟ್ಟ. ಯಾವಾಗ ಸಿರಿ ಸಂಪತ್ತು ಬಂತು, ಕೆಲವೇ ವರ್ಷಗಳ ಕಾಲದ ಅವಧಿಯೊಳಗ ಆ ತಾಯಿ ಶ್ರೀಮಂತ ಹೆಣ್ಣು ಮಗಳಾಗ್ತಾಳೆ. ಯಾವಾಗ ಸಿರಿವಂತಿಕೆ ಬಂತು, ಮನೆಯ ಮೇಲೆ ಮನೆಯನ್ನ ಕಟ್ಟಿಸಿಕೊಂಡು ಸಂತೋಷದ ಜೀವನವನ್ನು ಮತ್ತ ಅನುಭವಿಸ್ಲಕ್ಕತ್ತಿದ್ರು. ಮತ್ತ ಕೈಗೊಬ್ಬರು ಕಾಲಿಗೊಬ್ಬರು ಕೆಲಸದವ್ರನ್ನೆಲ್ಲ ಇಟ್ಕೊತಾಳೆ. ಎಲ್ಲಾ ಕೆಲಸಗಾರರು ಮನೆಯೊಳಗ
ಸಂತೋಷ ನೆಮ್ಮದಿಯ ಜೀವನ ಮತ್ತೆ ನಡೀತು. ಹಿಂಗೆ ಒಂದು 10 ವರ್ಷ ಆದ ಬಳಿಕ ಅದೇ ಜಂಗಮ ವೇಷಧಾರಿಗಳು ಮರಳಿ ಬರುತ್ತಾರೆ ಮನೆಗೆ. ಅಂದು ಆ ಹೆಣ್ಣು ಮಗಳಿಗೆ ಬಡತನ ಇತ್ತು, ಎಂದು ಸಿರಿ ಸಂಪದ ಜೀವನ ಅದ. ಬಡತನ ಇದ್ದಾಗ ಬಹಳ ಕಷ್ಟದಿಂದ ಜೀವನವನ್ನ ಅನುಭವಿಸ್ತಾ ಇದ್ರು. ಇನ್ನು ಸಿರಿ ಸಂಪತ್ತಿನ ಜೀವನವನ್ನ ಅದಾದ ಬಳಿಕ ಆ ಸಿರಿ ಸಂಪತ್ತಿನ ಜೀವನವನ್ನ ಯಾವ ರೀತಿಯೊಳಗ ಅನುಭವಿಸುತ್ತಾ ಇದ್ದಾಳೆ ನೋಡೋಣ. ಸಂಪತ್ತು ಎಲ್ಲರಿಗೆ ಅನುಭವಿಸಕ್ ಬರುವುದಿಲ್ರಿ ಬಂಧುಗಳೇ. ಈ ಹೆಣ್ಣುಮಗಳು ಹೆಂಗ ಸಂಪತ್ತನ್ನ ಸುಖವನ್ನ ಅನುಭವಿಸ್ತಾ ಇದ್ದ ಅಂತ ತಿಳ್ಕೊಂಡು ಮತ್ತೆ ಜಂಗಮ ವೇಷಧಾರಿಗಳು ಬಂದ್ರು. ಮನೆ ಮುಂದೆ ಒಬ್ಬ ಹೆಣ್ಣು ಮಗಳು ಕಸ ಗುಡಿಸ್ತಿದ್ಳು. ಈ ಜಂಗಮ ವೇಷಧಾರಿಗಳು ಬಂದು ನಿಮ್ಮ ಮನೆಯ ಸವಕಾರ್ತಿಯನ್ನ ಕರೀರಿ, ಆ ಸವಕಾರ್ತಿಯ ಜೊತೆ ನಾವು ಒಂದಿಷ್ಟು ಮಾತುಗಳನ್ನಾಡಬೇಕು, ಈ ಮನೆಯೊಳಗೆ ಪ್ರಸಾದ ಮಾಡ್ತೀವಿ ಅಂತ ಹೇಳ್ತಾರೆ ಜಂಗಮ ವೇಷಧಾರಿಗಳು. ಅವಾಗ ಕೆಲಸ ಮಾಡುವಂತ ಕೆಲಸಗಾರ ಹೆಣ್ಣು ಮಗಳಂತಲ್ಲ, ನೀವು ಮುಂದಕ್ಕೆ ಹೋಗ್ರಿ ಅಂತ ಹೇಳ್ತಾಳೆ. ಯಾವಾಗ ಮುಂದಕ್ಕೆ ಹೋಗ್ರಿ ಅನ್ನುವಂತ ಮಾತನ್ನ ಕೆಲಸಗಾರ ಹೆಣ್ಣು ಮಗಳು ಹೇಳಿದಳು. ಜಂಗಮ ವೇಷಧಾರಿಗಳು ಹೇಳ್ತಾರೆ, ನಿನ್ನ ಜೊತೆ ನನ್ನ ಮಾತುಗಳಿಲ್ಲಮ್ಮ, ಮನೆಯ ಒಡತಿ ಮನೆಯ ಸವಕಾರ್ತಿಯ ಜೊತೆ ಮಾತುಗಳಿದ್ದಾವೆ, ಸವಕಾರ್ತಿಯನ್ನ ಮೊದಲು ಕರಿ. ಹಠ ಮಾಡಿ ಒಂದು ಮಾತು ಹೇಳಿದ ಬಳಿಕ ಕೆಲಸಗಾರ ಹೆಣ್ಣು ಮಗಳು ಮೇಲೆ ಹೋಗ್ತಾಳೆ. ಭಿಕ್ಷುಕರು ಮನೆಗೆ ಬಂದಾರೆ, ಎಷ್ಟು ಹೇಳಿದ್ರೆ ಕೇಳ್ತಿಲ್ಲ, ನಿನ್ನ ಜೊತೆ ಮಾತಾಡಬೇಕಂತೆ, ನಿನ್ನ ಜೊತೆ ಮಾತಾಡ್ಬೇಕನ್ನುವಂತ ಮಾತು ಹೇಳಿದಾಗ ಸವಕಾರ್ತಿ ಹೆಣ್ಣು ಮಗಳು ಬರುತ್ತಾಳೆ. 2 ಅಂತಸ್ತ ಮನೆ ಇತ್ತಲ್ಲ, ಅಲ್ಲಿಂದ ಈ ಜಂಗಮ ವೇಷಧಾರಿಯನ್ನ ನೋಡುತ್ತಾಳೆ. ಕೆಳಗಿಳಿದು ಸಹಿತವಾಗಿ ಬರಲಿಲ್ಲ. ಆ ಜಂಗಮ ವೇಷಧಾರಿಯನ್ನ ನೋಡಿ, ಹೌದು ಅಂದು ನಮಗೆ ಅಂದು ಬಡತನ ಇದ್ದಾಗ ನಮ್ಮ ಮನೆಗೆ ಜಂಗಮ ವೇಷಧಾರಿ ಬಂದಿದ್ದ, ಸಿದ್ಧಿ ಪುರುಷ ಇದ್ದಾನ, ಹಾಗೆ ಕಳಿಸಿಕೊಡುದು. ಆ ಕೆಲಸಗಾರ ಹೆಣ್ಣ ಮಗಳಿಗೆ ಹೇಳಿದ ಬಳಿಕ ಇಲ್ಲಿ ಜಂಗಮ ವೇಷಧಾರಿ ಮತ್ತು ಆ ಸವಕಾರ್ತಿ ಹೆಣ್ಣ ಮಗಳ ಜೊತೆ ಮಾತುಕತೆ ನಡೀತದೆ. ಹೆಂಗ ಮಾತುಕತೆ ಅಂದ್ರ, ಇಲ್ಲಿ ಜಂಗಮ ವೇಷಧಾರಿಗಳು ಕೇಳ್ತಾರೆ, ನಿನ್ನ ಮನೆಯೊಳಗೆ ಏನಾದರೂ ಪ್ರಸಾದ ಇದ್ರ ನನಗೆ ಉಣಬಡಿಸುವಂತ ಬಿಡ್ತಾರೆ ಜಂಗಮ ವೇಷಧಾರಿಗಳು. ತಾಯಿ ಹೆಣ್ಣುಮಗಳು ಬಡತನ ಇತ್ತು, ಒಂದು ಮನೆಯೊಳಗ ಉಣ್ಣಿಸಲಿಕ್ಕೆ ಏನೂ ಇರ್ಲಿಲ್ಲ, ಇಂದು ಉಣ್ಣಿಸುವುದಕ್ಕಾಗಿ ಬೇಕಾದ ಮನೆಯೊಳಗ, ಆದರೂ ಸಹಿತವಾಗಿ ನನ್ನ ಮನೆಯೊಳಗ ಏನು ಇಲ್ಲ ನನಗೆ ಉಣಬಡಿಸುವುದಕ್ಕಾಗಿ ಅಂತಾಳ. ಸಿರಿ ಸಂಪತ್ತಿನ ಜೀವನ ಈ ಜಂಗಮ ವೇಷಧಾರಿ ಆಶೀರ್ವಾದವನ್ನ ಮಾಡಿದ್ದಾನ, ಇದ್ರೂ ಸಹಿತವಾಗಿ ನಿನಗ ಉಣಬಡಿಸುವುದಕ್ಕಾಗಿ ಮನೆಯೊಳಗೆ ಏನೂ ಇಲ್ಲ. ನೋಡ್ರಿ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಏನು ಇಲ್ಲಂದಾಗ ಮತ್ತೆ ಇಲ್ಲಿ ಜಂಗಮ ವೇಷಧಾರಿಗಳಂತಾರೆ, ನಿನ್ನ ಮನೆಯೊಳಗೆ ಇದ್ದುತ್ತಾದ್ರೂ ಕೊಡು, ಏನಾದ್ರೆ ನಿನ್ನ ಮನೆಯೊಳಗೆ ಇದ್ದದ್ದನ್ನೇ ನಾನು ಸ್ವೀಕಾರವನ್ನು ಮಾಡಿಕೊಂಡು ಮುಂದೆ ಹೋಗ್ತೇನೆ ಅಂತ ಹೇಳಿದಾಗ ಈ ಸಿರಿವಂತಿಕೆ ಬಂದಿತ್ತು ನೋಡ್ರಿ. ಹೆಣ್ಣು ಮಗಳು ಹತ್ತಾಳ. ಮತ್ತ 3 ದಿನದ ಹಿಂದ ಹುಂಚೆ ಖಾರ ಚಟ್ನಿ ರುಬ್ಬಿದ್ವಿ. 3 ದಿನಗಳ ಹಿಂದ ಹುಣಚೆ ಖಾರ ಚಟ್ನಿ ರುಬ್ಬಿದ್ವಿ. ಅದು ಒಣ ಮೆಣಸಿನಕಾಯಿ ರುಬ್ಬಿದ್ದ ಹಾಗೆ ಉಳಿದದ. ಅಂದು ಸಣ್ಣದು ಕೊಟ್ಟಿದ್ದೆ ಎಟ್ರೆ, ಅಂದು ಸಣ್ಣದು ಕೊಟ್ಟಿದ್ದೆ, ಅದು ಬಂಗಾರ ಆಗಿತ್ತು. ಇಂದು ದೊಡ್ಡದು ಕೊಟ್ಟೋಣ, ದೊಡ್ಡ ಸಿರಿವಂತಿಕೆ ಆಗ್ಬೇಕಂತ ಆಶೆ ಪಡದ ಹೆಣ್ಣ ಮಗಳಿಗೆ. ಅಂದು ಇಷ್ಟೇ ಕೊಟ್ಟಿದ್ದೆ, ಇವತ್ತಿಟ್ಟು ದೊಡ್ಡದ ಹುಂಚೆ ಖಾರ ಬರ್ತದ್ರಿ, ಅದು ದೊಡ್ಡದಿರ್ತದಲ್ಲ, ಅಷ್ಟು ದೊಡ್ಡದು ಕೊಟ್ಟು ಬಿಟ್ರೆ ಇನ್ನೂ ಸಿರಿ ಸಂಪತ್ತು ಬರ್ತದ ನನಗ ಅಂತ ತಿಳ್ಕೊಂಡು 3 ದಿನಗಳ ಹಿಂದೆ ಹುಣಚೆ ಖಾರ ಚಟ್ನಿ ರುಬ್ಬಿದ್ವಿ. ಅದು ಹಂಗೆ ಉಳಿದದ, ಸ್ವಲ್ಪ ಅದೇ ಪ್ರಸಾದ, ಅದು ಬಿಟ್ಟರೆ ಮನೆಯೊಳಗ ಯಾವುದೇ ರೀತಿಯ ಪ್ರಸಾದ ಇಲ್ಲ ಅಂತ ಹೇಳಿದ್ರು. ಸಂತ ಮಹಾತ್ಮರ ಲೀಲೆಗಳೊಂದಿಗೆ ತಿಳಿಯುವುದಿಲ್ಲ ಬಂಧುಗಳೇ. ಆ ಜಂಗಮ ವೇಷಧಾರಿಗಳು ಆ ಮಾತಿಗೆ ಯಾವುದೇ ರೀತಿಯ ಮಾತುಗಳನ್ನ ಹೇಳಲಾರದೆ, ಅದೇ ಪ್ರಸಾದ ನನಗಿರಲಿ, ಸ್ವೀಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಆ ರುಬ್ಬಿದ್ದು ಎಲ್ಲದ ತೋರಿಸ್ತೀನಿ, ಏನು ಒಂದ್ ಜರ ಆಯ್ತಂತ ತಿಳ್ಕೊಂಡು ತೋರಿಸ್ತಾರೆ. ಅವನ ಆ ರುಬ್ಬಿಗೊಂಡನ ಬಳಿ ಕುಂತ್ಕೊಳ್ತಾರೆ. ಕುಂತ್ಕೊಂಡ ಬಳಿಕ ಅದನ್ನೇ ಒಣಕಾರ ಮೆಣಸಿನಕಾಯಿ ಏನಿತ್ತಲ್ಲ, ಅದನ್ನೇ ಕೈಗೆ ತಗೊಂಡು ಸ್ವೀಕಾರ ಮಾಡಿದ್ರು. ತಗೊಂಡ ಬಳಿಕ ನಿನ್ನ ಮನೆಯೊಳಗೆ ಏನೂ ಇಲ್ಲ ಅಂತ ಹೇಳಿದಿ, ಒಣಕಾರ ಚಟ್ನಿ ನಾನು ಸ್ವೀಕಾರವನ್ನ ಮಾಡಿದ್ದೀನಿ, ಅಟ್ಲೀಸ್ಟ್ ನಿನ್ನ ಮನೆಯೊಳಗೆ ಒಂದು ಗ್ಲಾಸ್ ನೀರಾದ್ರೂ ಸಿಗ್ತದೇನು ನನಗ? ನೀರು ಇಲ್ಲ ಏನು ಅನ್ನುವಂತ ಮಾತು. ಒಂದೊಂದು ಗ್ಲಾಸ್ ನೀರು ಕೊಡಂತ ಬೇಡ್ತಾರೆ ಜಂಗಮ ವೇಷಧಾರಿಗಳು. ಯಾವಾಗ ಒಂದು ಗ್ಲಾಸ್ ನೀರು ಕೇಳಿದ್ರಲ್ಲ,
ಅವಾಗ ನೀರು ತಮ್ಮಂದು ಇಲ್ಲಿ ಕೊಡ್ತಾರೆ ಜಂಗಮವೇಶ್ವರರಿಗೆ. ಯಾವಾಗ ನೀರನ್ನ ತೆಗೆದುಕೊಂಡು ಬಂದು ಕೊಟ್ಟರು ನೀರು ಕೊಡುತ್ತಾರೆ. ನೀರು ಕುಡಿದ ಬಳಿಕ ಮಹಾತ್ಮರ ವಾಣಿಯಿಂದ ಒಂದು ಮಾತು ಬಂತು ಅಂದ್ರೆ ಮನೆತನಗಳು ಉಳಿಯುವುದಿಲ್ಲ ಬಂಧುಗಳೇ. ಒಬ್ಬ ಸಂತರು ಮಹಾತ್ಮರು ನಮಗೆ ವಾಕ್ಸಿದ್ಧಿ ಮಹಾಮಹಿಮಾ ಪವಾಡ ಪುರುಷರು ಭೇಟಿಯಾಗಿದ್ದಾರಂದಾಗ ಅವರ ಪ್ರೀತಿ ವಾತ್ಸಲ್ಯವನ್ನ ಎಂದಿಗೂ ನಾವು ಕಳೆದುಕೊಳ್ಳಕೂಡುದು. ಯಾಕಂದ್ರೆ ಅವರಲ್ಲಿ ಅಂತ ಶಕ್ತಿ ಇರ್ತದೆ, ಸಾಮರ್ಥ್ಯ ಇರ್ತದೆ. ಇವರು ಒಂದು ಗ್ಲಾಸ್ ನೀರು ಕುಡಿದ ಬಳಿಕ ಹೇಳ್ತಾರೆ, ಯವ್ವ ಅಂದು ನಿನ್ನ ಮನೆ ಒಳಗೆ ಬಡತನ ಇತ್ತು, ಬಡತನಕ್ಕೆ ಸರಿಯಾಗಿ ಸಿರಿ ಸಂಪತ್ತಿನ ಜೀವನವನ್ನ ಭಗವಂತ ಕೊಟ್ಟಿದ್ದ. ಭಗವಂತ ಇಂದು ನಿನ್ನ ಮನೆಗೆ ಏನೆಲ್ಲ ಕೊಟ್ಟಿದ್ದಾನೆ, ಕೊಟ್ಟಿದ್ದರೂ ಸಹಿತವಾಗಿ ಒಂದಿಷ್ಟು ಪ್ರಸಾದವನ್ನ ಮಾಡುವಂತ ಒಳ್ಳೆಯ ಗುಣ ನಿನಗೆ ಬಂದಿಲ್ಲ. ಈ ಸಿರಿ ಸಂಪತ್ತಿನಿಂದ ಒಳ್ಳೆಯ ಗುಣ ನಿನಗೆ ಬಂದಿಲ್ಲ ಅಂದ ಬಳಿಕ ಈ ಖಾರದ ಚಟ್ನಿಯನ್ನು ನಾನು ಸ್ವೀಕಾರವನ್ನ ಮಾಡಿದ್ದೇನಲ್ಲ, ಸ್ವೀಕಾರ ಮಾಡಿದ ಬಳಿಕ ಒಂದು ಗ್ಲಾಸ್ ನೀರು ಕುಡಿದೇನಲ್ಲ, ಅದಕ್ಕೆ ನನ್ನ ಹೊಟ್ಟೆ ಹುರಿತಾ ಇದೆ. ಈ ನನ್ನ ಹೊಟ್ಟೆ ಹೆಂಗ ಹುರಿತದಲ್ಲ ಹಂಗ ನಿನ್ನ ಮನೆ 3 ತಿಂಗಳೊಳಗೆ ಉಳಿದು ಸರ್ವನಾಶವಾಗಲಿಂತ ಶಾಪವಿದ್ರೆ ಎಂದಿಗೂ ಸಹಿತವಾಗಿ ನವಲುಗುಂದದೊಳಗ ಅಜಾತ ನಾಗಲಿಂಗರವರು ಬೇರೆ ಎಲ್ಲ, ನವಲುಗುಂದದೊಳಗೆ ಆ ಮನೆತನವೇ ಉಳಿದಿಲ್ಲ, ಸರ್ವನಾಶ ಆಗಿ ಹೋಗ್ಯದೆ. ಆ ನಾಗಲಿಂಗರು ಯಾರು ಗೊತ್ತದ? ಇಲ್ಲಿ ಜವಳಿಗೇರಿ ಪಕ್ಕದ ಕಡೆಯವರು, ಜವಳಿಗೇರಿಯವರು. ಒಬ್ಬ ಸಂತ ಮಹಾತ್ಮರ ಮನೆಗೆ ಬಂದು ನಮ್ಮ ಮನೆಯೊಳಗೆ ಭಿಕ್ಷೆ ಬೇಡುತ್ತಾರೆ ಅಂದ ಬಳಿಕ ಹಾಗೆ ಭಿಕ್ಷೆ ಬೇಡುವುದಿಲ್ಲ ಬಂಧುಗಳೇ. ನಮ್ಮಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡುವುದಕ್ಕಾಗಿ ಸಂತ ಮಹಾತ್ಮರ ಬಂದಿರ್ತಾರೆ ವಿನಃ ಬೇಡುವುದಕ್ಕಾಗಿ ಬಂದಾತಾರಲ್ಲ ಸಂತ ಮಹಾತ್ಮರು. ಆದ್ರೆ ಹೆಣ್ಮಗಳು ತಿಳ್ಕೊಂಡಾಳ ಆಸೆ ಪಡದಾದ್ರೆ ವ್ಯಾಮೋಹ, ಸಂಪತ್ತಿನ ವ್ಯಾಮೋಹ ಪಡೆದಾಗ ಇನ್ನು ಬೇಕು ಬೇಕು ಅಂತೀವೇ ವಿನಃ ಬೇಡ ಅಂತ ನಾವೆಂದೂ ಹೇಳೋದಿಲ್ಲ. ಪ್ರಸಾದ ಬೇಡ ಅಂತ ಹೇಳ್ತೀವಿ, ಸಂಪತ್ತು ಬೇಡ ಅನ್ನೋದಿಲ್ಲ. ಅದಕ್ಕೆ ತಿಳುವಳಿಕೆ ಅಂತಕ್ಕಂಥದ್ದು ನಮ್ಮಗಳಿಗೆ ಮೊದಲು ಬೇಕು. ಇಲ್ಲಿ ಅಂದು ಬಡತನ ಇತ್ತು, ಭಗವಂತ ಸಿರಿಜೀವನವನ್ನ ಕೊಟ್ಟ. ಇಲ್ಲಿ ಬಡತನವೂ ಉಳಿಲಿಲ್ಲ, ಸಿರಿತನವೂ ಉಳಿಲಿಲ್ಲ. ಯಾಕೆ ಹೇಳ್ತೀರಂದ್ರೆ ಈ ಮಾತು, ಭಗವಂತ ನಮಗೆ ಸಂಪತ್ತು ಕೊಟ್ಟಾನಂದ ಬಳಿಕ ನಯ ವಿನಯ ನಮ್ರತೆಯುಳ್ಳವರಾಗಿ ಬದುಕನ್ನ ಕಟ್ಟುಕೊಂಡು ಕಟ್ಟೆ ಮಲ್ಲಿಕಾರ್ಜುನನ ಸೇವಾರ್ಥಿಗಳಾಗಿ ಸೇವೆಯನ್ನ ಮಾಡಿ ಆ ಮಹಾತ್ಮನ ಪುಣ್ಯದ ಬುತ್ತಿಯನ್ನು ಪತ್ತುಕೊಂಡು ಸಮಾಜದೊಳಗೆ ನಾವು ಸಹಿತವಾಗಿ ಕೀರ್ತಿಶಾಲಿಗಳಾಗಿ ನಮ್ಮೆಲ್ಲ ಇಡೀ ಊರಿ ಜನರ ಕಲ್ಯಾಣದ ಹುಡಿಯದ ಗ್ರಾಮ ನಾವೆಲ್ಲ ಸಿರಿಯ ಸಂಪತ್ತಿನ ಜೀವನದೊಳಗೆ ಬದುಕನ್ನ ಕಟ್ಟಿಕೊಳ್ಳುತ್ತೀವಿ ಅನ್ನುವಂತ ಭಾವ ನಮ್ಮೆಲ್ಲರೇ ಬರಬೇಕು. ಅದಕ್ಕೆ ಇವ್ರು ಯಾರೇ ಬರುತ್ತಾ ಹೋಗುತ್ತಾ ಇರುವವರು ಇಬ್ರು. ಅರ್ಥ ಅಂತಲ್ಲ, ಬಡತನ ಸಿರಿತನ. ಶರೀರದ ಆಶಕ ಮರುಳಾಗ ಬ್ಯಾಡ ಕಟ್ಟೆ ಮಲ್ಲಿಕಾ